ಒಳ ಮೀಸಲಾತಿಯನ್ನ ಪರಿಶಿಷ್ಟ ಜಾತಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಆಗಿರುವಂತಹ ಅನ್ಯಾಯವನ್ನ ಖಂಡಿಸಿ ಟಿ ನರಸೀಪುರದಲ್ಲಿ ಬಲಗೈ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಶ್ರೀ ಗುಂಜನರಸಿಂಹಸ್ವಾಮಿ ದೇವಾಲಯದ ಆವರಣದಿಂದ ತಾಲೂಕು ಆಡಳಿತ ಸೌಧದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಈ ಹಿಂದಿನ ಹಳೆ ಮೀಸಲಾತಿ ವ್ಯವಸ್ಥೆಯನ್ನ ಮುಂದುವರಿಸಬೇಕು ಹಾಗೂ ಪ್ರವರ್ಗ ಎಬಿಸಿ ಜಾತಿ ಪ್ರಮಾಣ ಪತ್ರವನ್ನ ನೀಡಿ ಅದನ್ನೇ ತಿರಸ್ಕರಿಸಬೇಕು ಅಂತ ಹೇಳಿ ಆಗ್ರಹಿಸಿದರು. ಸಂದರ್ಭವನ್ನು ಜ್ಞಾಪಿಸಿಕೊಳ್ಳಿ. ಇಡೀ ಬಲಗೈ ಸಮುದಾಯದ ಎಲ್ಲ ಪ್ರಗತಿಪರ ಮುಖಂಡರುಗಳು ನಿಮಗೋಸ್ಕರ ಬಿಸಿಲಲ್ಲಿ ಅಲದು 2023ರಲ್ಲಿ ವೋಟ್ ಹಾಕ್ಸಿ ನಿಮ್ಮನ್ನ ಗೆಲ್ಸಿರ್ತಕ್ಕಂಥದ್ದು ಅಂತ ಅವರಿಗೆ ಕೊಟ್ಟ ಬಹುಮಾನನ ಇದು. ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡ್ತಿದ್ದಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಲವಾರು ಮುಖಂಡರುಗಳು ಹೇಳಿದ್ರು ಇದು ಬಲಗೈ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅಂತ. ಯಾಕೆ ಅನ್ಯಾಯ ಆಗುತ್ತೆ ಅಂತಂದ್ರೆ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕಮ್ಯುನಿಸ್ಟ್ರು. ಅವರು ಈ ಕಮ್ಯುನಿಸ್ಟರಿಗೆ ಅಂಬೇಡ್ಕರ್ ವಾದಿಗಳು ಕಂಡ್ರೆ ಆಗಲ್ಲ. ಪಾಪ ಬಲಗೈ ಸಮುದಾಯ ಯಾವಾಗಲೂ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡಿಬೇಕು ಅಂತಕ್ಕಂಥ ಸಮುದಾಯ. ಅದಕ್ಕೆ ಅವರಿಗೆ ನಮ್ ಕಂಡ್ರೆ ಆಗಲ್ಲ. ಆ ದೃಷ್ಟಿಯಿಂದಲೇ ಇವರು ಜನಸಂಖ್ಯೆ ಕಡಿಮೆ ಇದ್ದಾರೆ ಅಂತ ಹೇಳಿ ನಮ್ಮನ್ನ ಪ್ರವರ್ಗ ಬಿ ಮಾಡಿದ್ದಾರೆ. 2025ರಲ್ಲಿ ರೋಸ್ಟರ್ ಬಿಂದುನ ಮಾಡಿದ ಸರ್ಕಾರ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ. ಆ ರೋಸ್ಟರ್ ಬಿಂದುನಲ್ಲಿ ಪ್ರವರ್ಗ ಎ ಮಾದಿಗ ಸಂಬಂಧ ಜಾತಿಗಳಿಗೆ ಮೊದಲನೇ ಸ್ಥಾನ, ಪ್ರವರ್ಗ ಬಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನ ಏನು ಅಂದ್ರೆ 9ನೇ ಸ್ಥಾನ. ಹೇಗೆ 9ನೇ ಸ್ಥಾನ ಅಂದ್ರೆ ಪ್ರವರ್ಗ ಎ ಮುಗಿದ ಮೇಲೆ ಮಾದಿಗ ಸಂಬಂಧ ಜಾತಿಗಳು ಮುಗಿದ ಮೇಲೆ ಸಾಮಾನ್ಯದವರು, ಆಮೇಲೆ ಪರಿಶಿಷ್ಟ ಪಂಗಡ ಎಸ್ಟಿಗಳು, ಆಮೇಲೆ ಹಿಂದುಳಿದ ಜಾತಿಗಳು, ಹಿಂದುಳಿದ ಜಾತಿ ಎ, ಹಿಂದುಳಿದ ಜಾತಿ 2A, ಹಿಂದುಳಿದ ಜಾತಿ 2B, ಸಾಮಾನ್ಯ EWS, ಅದಾದ್ಮೇಲೆ ಪ್ರವರ್ಗ ಬಿ 9ನೇ ಸ್ಥಾನಕ್ಕೆ ಹೋಗಿ ಅರ್ಜಿ ಹಾಕ್ಬೇಕು. ಇದ್ರೆ ಉಳಿದಿದ್ರೆ ಹಳ್ಳಿಗಳಲ್ಲಿ ಒಂದು ಮಾತನ್ನ ಜ್ಞಾಪಿಸ್ತೀನಿ ನಾನು. ಹಳ್ಳಿಗಳಲ್ಲಿ ಮದುವೆ ಮಾಡ್ತೀರಿ ಹಿಂದಿನ ಕಾಲದಲ್ಲಿ, ಎಲ್ಲ ಮುಗಿದ ಮೇಲೆ ಹೊಲರ್ ಕರೆದು ಬಿಡಿ ನಾವು, ಎಲ್ಲ ಮುಗಿದ ಮೇಲೆ ಹೊಲರ್ ಕರೆದು ಬಿಡಿ ಅಂತಿದ್ರು. ಆ ಸ್ಥಿತಿಗೆ ತಂದು ಮಾಡ್ಬಿಟ್ರೆಲ್ಲ. ಇದಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಹೆಸರು ಹೇಳೋದು ನೀವು? ಇದಕ್ಕೆ ಸಂವಿಧಾನದ ಹೆಸರು ಹೇಳೋದು? ಇದು ದೊಡ್ಡ ಮೋಸ ಅಲ್ವಾ ಇದು? ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ಎಷ್ಟೋ ಜನ ಪದವೀಧರರಿಗೆ, ಎಷ್ಟೋ ಜನ ಬುದ್ಧಿವಂತರಿಗೆ ಮಾಡ್ತಾ ಇರ್ತಕ್ಕಂಥ ಮೋಸ. ನಾನು ಇನ್ನೂ ಒಂದು ಸ್ಪಷ್ಟನೆಯನ್ನ ಕೊಡ್ತೀನಿ. ಇಡೀ ಬಲಗೈ ಸಮುದಾಯ, ಅಂಬೇಡ್ಕರ್ ಹೆಸರಿರ್ತಕ್ಕಂಥ ಸಮುದಾಯ ಯಾರು ಒಳ ಮೀಸಲಾತಿಯನ್ನ ವಿರೋಧಿಸ್ತವರಲ್ಲ. ಒಳ ಮೀಸಲಾತಿಗೋಸ್ಕರ ನಮ್ಮ ಗೆಳೆಯರು ಹೋರಾಟವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಕೊಳ್ಳಿ ಬಿಡ್ರಿ ಅವ್ರ ಪರ್ಸೆಂಟ್ ಅಂತ ನೆಮ್ಮದಿಯಾಗಿ ಕೂತಿದ್ದಂಥವ್ರು ಯಾರು ವಿರೋಧ ಮಾಡಲಿಲ್ಲ. ಅವರು ಆಡಬಾರ್ದೇದ್ ಮಾತನ್ನೆಲ್ಲ ಆಡಿದ್ರು, ಅನ್ಬಾರ್ದೇದ್ ಮಾತನ್ನೆಲ್ಲ ಅಂದ್ರು. ಒಳ ಮೀಸಲಾತಿಯ ಹೋರಾಟಗಾರರು ಇದೇ ಟಿ ನರಸೀಪುರದಲ್ಲಿ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮಾತಾ ಮಹಾದೇವಪ್ಪನವ್ರ ಫೋಟೋ ಒಂದ್ ಕಡೆ, ಇನ್ನೊಂದ್ ಕಡೆ ಚಪ್ಪಲಿ ಹಾಕೊಂಡು ಮೆರವಣಿಗೆ ಮಾಡಿದಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ವಿ. ಒಬ್ರು ಮಾತಾಡ್ಲಿಲ್ಲ. ಹೋಗ್ಲಿ ಬಿಡ್ರಿ, ಅವ್ರಿಗೆ ಅನ್ಯಾಯ ಇರು ತಕೊಳ್ಳಿ ಅಂತ. ಆ ಮಾತಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡೋದಕ್ಕೆ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಇದೆ. ಈ ಕೊಡುಗೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು. ನಾವು ಯಾರು ಒಳ ಮೀಸಲಾತಿ ವಿರೋಧಿಗಳು ಅಲ್ಲ. ಆದ್ರೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಿ? ಇದು ನಮ್ಮ ಪ್ರಶ್ನೆ. ನಾವು ನಿಮ್ಮ ವಿರೋಧಿಗಳಲ್ಲ, ಒಳ ಮೀಸಲಾತಿ ವಿರೋಧಿಗಳಲ್ಲ. ನಮ್ಗೆ ಯಾಕೆ ಅನ್ಯಾಯ ಕೊಡೋದು? ಅವ್ರಿಗೆ 6% ಕೊಟ್ರಿ, ನಮ್ಗೆ 6% ಕೊಟ್ರಿ, ಸಿ ವರ್ಗಕ್ಕೆ 6% ಕೊಟ್ಟಿದ್ದೀರಿ. ಎ ವರ್ಗನ ಮೊದಲು ಕೊಟ್ಟಲ್ಲ, ಬಿ ವರ್ಗನ ಸೆಕೆಂಡ್ ಕೊಡಿ. ನಮ್ಮನ್ನ 9ಕ್ಕೆ ತಗೊಂಡೋಗಿ ನಿಲ್ಸಿದ್ದೀರಿ. ಸಾಮಾನ್ಯದವ್ರನ್ನ ದಾಟಿ ಹೋಗ್ಬೇಕ ನಾವು? ಆ ಶಕ್ತಿ ನಮಗಿದೆಯಾ? ತುಳಿದು ಮೇಲೆ ಬಂದಿದ್ದಾರೆ ಅಂತ ಯಾರೋ ನಿನ್ನೆ ನಾಗಮೋಹನ್ ದಾಸ್ ಅವರು ವರದಿಯ ವಿಚಾರವನ್ನ ಹೇಳ್ತಿದ್ರು. ಒಂದು ಮಾತನ್ನ, ಚೆನ್ನಾಗಿ ಉಂಡಿರೋರು ಊಟ ಮಾಡದಿರೋರ್ಗೆ ಅವಕಾಶ ಕೊಡಿ ಅಂತ ಹೇಳಾರ ಇದ್ದ ನೋಡಿ. ನಾಗಮೋಹನ್ ದಾಸ್ ಅವರ ಸ್ಟೇಟ್ಮೆಂಟ್ ಇದು. ಚೆನ್ನಾಗಿ ಉಂಡಿರೋರು ಅಸ್ತಿರೋರ್ಗೆ ಅವಕಾಶ ಮಾಡಿಕೊಡಿ ಅಂತ. ಅಂದ್ರೆ ಅವರ ಉದ್ದೇಶ ಏನು ಅಂದ್ರೆ ಈ ರಾಜ್ಯದ ಬಲಗೈ ಸಮುದಾಯ ಎಲ್ಲ ಎಡಗೈ ಸಮುದಾಯಕ್ಕೆ ಸಿಕ್ಬೇಕಾಗಿದ್ದಂತ ಎಲ್ಲ ಅವಕಾಶಗಳನ್ನ ತಿಂದುಕೊಂಡಿದೆ ಅಂತ. ಇದು ನಾಗಮೋಹನ್ ದಾಸ್ ಅವ್ರ ಸ್ಟೇಟ್ಮೆಂಟ್, ವರದಿ ಇದು. ಆದ್ರೆ ಅದಲ್ಲ. ನಮ್ ಗೆಳೆಯರು ರಮೇಶ್ ಅವರು ಅವ್ರ ಹೋರಾಟ ಪ್ರಾರಂಭ ಮಾಡಿದಾಗ ಯೂನಿವರ್ಸಿಟಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಏನಂತ ಅಂದ್ರೆ, ನಾವು ಈ ಬಲಗೈ ಸಮುದಾಯ ಈ ರಾಜ್ಯದಲ್ಲಿ ಅವಕಾಶಗಳನ್ನ ತಕ್ಕೊಂಡಿದೆ ಅನ್ನೋದಾದ್ರೆ ಅವರ ಮೆರಿಟ್ ಮೇಲೆ ತಕ್ಕೊಂಡಿದ್ದಾರೆ, ಅವರ ಅರ್ಹತೆ ಮೇಲೆ ತಕ್ಕೊಂಡಿದ್ದಾರೆ ಅಂತ. ಎಲ್ರಿಗೂ ಮುಕ್ತವಾಗಿತ್ತಲ್ವ 101 ಜಾತಿಗಳಿಗೂ ಅವಕಾಶಗಳು, ವಿದ್ಯೆ,
ಶಿಕ್ಷಣ, ಉದ್ಯೋಗ ಎಲ್ಲ ಮುಕ್ತವಾಗಿತ್ತು. ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿ ತಕ್ಕಂಡರೋ, ಯಾರು ಮೆರಿಟ್ ಮೇಲೆ ತಕ್ಕಂಡರೋ, ಯಾರು ಅರ್ಹತೆ ಮೇಲೆ ತಕ್ಕಂಡರೋ ಅವ್ರಿಗೆ ಉದ್ಯೋಗಗಳು ಸಿಕ್ಕಿದೆ. ಇರುವವರೆಗೆ ಯಾವ ಸಮುದಾಯವನ್ನು ಪಡೆದು ಯಾರು ತಕ್ಕಂಡದ್ದಲ್ಲ. ಆದ್ರೆ ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಸೇರಿ ಸನ್ಮಾನ್ಯ ನಾಗಮೋಹನ್ ದಾಸ್ ಅವ್ರನ್ನ ಒಳಗೊಂಡಾಗೆ ಇವ್ರಿಗೆ ಅರ್ಹತೆ ಇದೆ, ಇವ್ರಿಗೆ ಶಕ್ತಿ ಇದೆ, ಇವರು ಮೆರಿಟ್ ಮೇಲೆ ಬಂದ್ಬಿಡ್ತಾರೆ, ಇವರು ಎಲ್ಲ ಉದ್ಯೋಗಗಳನ್ನ ಪಡ್ಕೊತಾರೆ, ಶಿಕ್ಷಣದಲ್ಲಿ ಮುಂದೆ ಬರ್ತಾರೆ. ಅದಕ್ಕೋಸ್ಕರ ಇವ್ರಿಗೆ ಯಾವ ಸಂವಿಧಾನ ಅಂತ ಹೆಸರು ಹೇಳ್ತಾರೋ ಆ ಸಂವಿಧಾನವನ್ನೇ ಬಳಸಿ, ಯಾವ ಕಾನೂನು ಅಂತ ಹೇಳ್ತಾರೋ ಆ ಕಾನೂನನ್ನೇ ಬಳಸಿ ಇವ್ರ ತಲೆ ಮೇಲೆ ಕಾಲ್ ಮಡಗಬೇಕು ಅಂತ ಇವರೆಲ್ಲ ಸೇರ್ಕೊಂಡು ಮಡಗಿರ್ತಕ್ಕಂಥ ಕಾಲು ಇದು. ನಮ್ಮ ಸಮಾಜದ ತಲೆ ಮೇಲೆ, ನಮ್ಮ ಸಮಾಜದ ತಲೆ ಮೇಲೆ ಇವರೆಲ್ಲ ಸೇರ್ಕೊಂಡು ಮಡಗಿರ್ತಕ್ಕಂಥ ಕಾಲು ಇದು. ಇದು ಇರಲಿ, ಇದು ಇವತ್ತಿನ ಪರಿಸ್ಥಿತಿಗೆ ನಮ್ಮನ್ನ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ದಯಮಾಡಿ ಸ್ನೇಹಿತರೆ, ಟಿ ನರಸೀಪುರದಲ್ಲಿ ಹೋರಾಟ ಇವತ್ತು ಮುಗಿಲಿಲ್ಲ, ಬಹುಶಃ ಇವತ್ತಿಂದ ಪ್ರಾರಂಭ ಆಗಿದೆ. ನಮಗೆ ನ್ಯಾಯ ಸಿಕ್ಕವರೆಗೂ ಇದೇ ರೀತಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನನಗೆ 50 ವರ್ಷ ವಯಸ್ಸಾಯ್ತು, ಇಲ್ಲಿ ನಿಂತಿರೋರಿಗೆಲ್ಲ 50 ವರ್ಷ ವಯಸ್ಸಾಗೋಗಿದೆ, ಸಾಕು ನಮ್ಗೇನೋ ಅಂತ ಕೂತ್ಕೊಬಿಡ್ಬೋದೇನೋ. ಆದ್ರೆ ಮುಂದಿನ ಜನರೇಷನ್ಗೆ ನಾವು ಅನ್ಯಾಯ ಮಾಡ್ದಂಗೆ ಆಗ್ಬಿಡುತ್ತೆ. ಮುಂದಿನ ಜನರೇಷನ್ ಪ್ರಶ್ನೆ ಮಾಡುತ್ತೆ, ನೀವು ಯಾವ ಸೀಮೆ ಕನಂದಾರಿ ಸಾರ್ವಜನಿಕ ಸೇವೆನಲ್ಲಿದ್ರಿ, ನಮ್ಗಳಿಗೆಲ್ಲ ಅನ್ಯಾಯ ಆದಾಗ ನೀವು ಪ್ರಶ್ನೆ ಮಾಡಲಿಲ್ಲ ಅಂತ. ಆ ಮಾತನ್ನ ನಮ್ಮ ಮೇಲೆ ತಕ್ಕಳ್ಬಾರ್ದು ಅಂತ ಹೇಳಿ ಈ ಹೋರಾಟವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು, ಈ ಹೋರಾಟವನ್ನ ಹುಟ್ಟಾಕಿರ್ತಕ್ಕಂಥದ್ದು. ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸೋ ತನಕ, ಈ ರಾಜ್ಯದ ಬಲಗೈ ಸಮುದಾಯಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.